ಇವತ್ತು ಸಮಾಜ ಸೇವಕ, ಧಾರ್ಮಿಕ ಮುಂದಾಳು, ಉದ್ಯಮಿ ಕಳ್ಳಿಮಾರು ಪ್ರಸಾದ್ ರೈಯವರನ್ನು ವರಿಸಿ ವಿಜಯಲಕ್ಷ್ಮಿ ಪ್ರಸಾದ್ ರೈಯವರಾದರು. ಇವತ್ತು ಕಳ್ಳಿಮಾರು ಪ್ರಸಾದ್ ರೈಯವರನ್ನು ಪ್ರಥಮವಾಗಿ ನಾವು ಕಂಡಾಗ ಯಾರೇ ಒಬ್ಬರು ಈ ಒಂದು ಜಿಲ್ಲೆಯನ್ನು ಅರ್ಥೈಸಿದವರು, ಇಲ್ಲಿಯ ಸಮುದಾಯ, ಇಲ್ಲಿಯ ಜೀವನ ಪದ್ಧತಿಯನ್ನು ಅರ್ಥೈಸಿದವರು, ಅವರು ನೋಡಿದ ಕೂಡಲೇ ಯಾರೂ ಒಂದು ಹೇಳ್ಬೋದು, ಇವರು ಬಂಟ್ರ ಜನಾಂಗದ ಒಬ್ಬ ಗುತ್ತು ಮನೆಯ ಒಬ್ಬ ಸುಂದರಾಂಗ ಅಂಥೇಳಿ. ಆ ಗುತ್ತು ಮನೆತನದ ಒಬ್ಬ ನೋಡುವಾಗ ನನ್ನ ಮಾವ, ನನ್ನ ಅಜ್ಜ ಎಲ್ಲರೂ ನನಗೆ ಅವರು ನೋಡಿದ ಕೂಡಲೇ ನೆನಪಾಗ್ತದೆ. ಅವರು ನೋಡಿದಾಗ ನಮಗೆ ನಮ್ಮ ಮಾವನ, ನಮ್ಮ ಅಜ್ಜನ ಎಲ್ಲ ಕಥೆಗಳು, ದಂತಕಥೆಗಳು ಪ್ರತಿಯೊಂದನ್ನು ನಾವು ತಿಳ್ಕೊಳ್ಳಿಕ್ಕಾಗ್ತದೆ. ಅಂಥ ಒಂದು ಅಪ್ಪಟ ಒಬ್ಬ ಬಂಟ್ರ ಜನಾಂಗದ ಒಬ್ಬ ಸುಂದರಾಂಗ ಅವರು. ಇವರು ಬಹುಮುಖಿ ಸಾಧಕಿ ವಿಜಯಲಕ್ಷ್ಮಿ ಅವರು. ಸಾಧನೆಗೆ ಸಮಾಜ ಸೇವೆ ಮತ್ತು ಸಾಹಿತ್ಯ ಸಂಸ್ಕೃತಿ ಪ್ರೀತಿ ಎಂಬ ಎರಡು ಅವರ ಮುಖಗಳಿದೆ. ಇವತ್ತು ಪ್ರಸಾದ್ ರೈಯವರು ಕೂಡ, ನಾನು ಪ್ರಸಾದ್ ರೈಯ ಇವರು ಇಬ್ಬರು ಬಾಲ್ಯದಲ್ಲಿ ಕಾವೂರು ಶಾಲೆಯಲ್ಲಿ ಒಟ್ಟಿಗೆ ಕಲಿತಾ ಇದ್ದವರಂತೆ. 7ನೇ ಕ್ಲಾಸ್ನಲ್ಲಿ ಮತ್ತು 6ನೇ ಕ್ಲಾಸ್ನಲ್ಲಿ ಇಬ್ಬರು ಇದ್ದಾಗ ಆಗಲೇ ವಿಜಯಲಕ್ಷ್ಮಿ ಅವರಿಗೆ ಅವರ ಪ್ರಸಾದ್ ರೈಯವರನ್ನು ಮದುವೆ ಆಗಬೇಕು, ಹಾಗೆ ಪ್ರಸಾದ್ ರೈಯವರಿಗೆ ನಾನು ಕೈ ಹಿಡಿದರೆ ಇಂಥ ಹುಡುಗಿಯನ್ನೇ ಕೈ ಹಿಡಿಬೇಕೆಂದು ತೀರ್ಮಾನ ಮಾಡಿದವರು. ಹಾಗಾದರೆ ಒಂದು ಅಷ್ಟು ವರ್ಷದ ಹಿಂದೆ ಈಗ ನಾವು ಹೇಳ್ತೇವೆ ಅವರ ಮಗ ಈಗ ಲವ್ ಮ್ಯಾರೇಜ್ ಆಗುವಾಗ ನಾವು ಅವರನ್ನು ಉಲ್ಲೇಖ ಮಾಡ್ತೇವೆ. ಹಾಗಾದರೆ ತಂದೆ ತಾಯಿ ಇವತ್ತು ಆ ಕಾಲದಲ್ಲಿ 6ನೇ 7ನೇ ಕ್ಲಾಸ್ನಲ್ಲಿ ಒಂದು ಪ್ರೀತಿಸಬೇಕಾದರೆ ಅದು ಅಂಥ ಒಂದು ಲವ್ ಮ್ಯಾರೇಜ್ ಆದವರು 37 ವರ್ಷ ಕಾಲ ಈಗ ಅವರು ದಾಂಪತ್ಯ ಜೀವನವನ್ನು ಮಾಡಿಕೊಂಡಿರುವವರು. ವಿಜಯಲಕ್ಷ್ಮಿಯವರು ಆದರ್ಶದ ಒಂದು ಹೆಣ್ಣಾಗಿ ತನ್ನ ಮನೆಯನ್ನು ಬೆಳಗಿಸಿದವರು. ಅತ್ತೆಗೆ ಒಂದು ಮುದ್ದಿನ ಸೊಸೆಯಾಗಿ, ಗಂಡನಿಗೆ ಅನುರೂಪದ ಪತ್ನಿಯಾಗಿ, ಮಕ್ಕಳಿಗೆ ಮುದ್ದಿನ ಅಮ್ಮನಾಗಿ, ನಾದಿನಿ ಮೈದುನರಿಗೆ ಪ್ರೀತಿಯ ಅತ್ತಿಗೆಯಾಗಿ, ಮೈದುನರ ಪತ್ನಿಯರಿಗೆ ವಾತ್ಸಲ್ಯದ ಅಕ್ಕನಾಗಿ ಕುಟುಂಬವನ್ನು ಮುನ್ನಡೆಸಿಕೊಂಡು ಹೋದವರು. ನಾನು ಬಹಳ ಬಾರಿ ಅವರ ಮನೆಗೆ ಆಗಾಗ ಹೋಗುವ, ಅವರ ಮನೆಯನ್ನು ನೋಡುವುದಂತೇಳಿದ್ರೆ ನನಗೊಂದು ಬಹಳ ಖುಷಿ. ಆ ಮನೆಯ ಅಚ್ಚುಕಟ್ಟುತನ, ಅಲ್ಲಿ ಒಂದು ಅತ್ತೆ ಒಟ್ಟಿಗೆ ಒಂದು ಸೊಸೆಯ ಒಂದು ಪ್ರೀತಿ ಸಂಬಂಧ. ಈಗಂತೂ ಹೊಸ ಸೊಸೆ ಬಂದ ಮೇಲೆ ಆ ಸೊಸೆಯೊಟ್ಟಿಗಿರುವಂಥ ಸಂಬಂಧ, ಗಂಡ ಹೆಂಡಿರ ಒಂದು ಸಂಬಂಧ, ಅದರೊಟ್ಟಿಗೆ ಬದಿಯಲ್ಲಿ ಮೈದುನ ಹೆಂಡತಿ, ಅವರ ಮಕ್ಕಳು ಅಲ್ಲೇ ಬದಿಯಲ್ಲಿರುವುದು, ಇದೆಲ್ಲವನ್ನು ನಾನು ಗಮನಿಸಿದ್ದೇನೆ. ಮನೆಗೆ ಹೋದಾಗಲೂ ಕೂಡ ನನಗೆ ಒಂದು ಸಹೋದರಿಯಾಗಿ ಅವರು, ಹೇಗೆ ನಾನು ಹೋದಾಗ ಪ್ರತಿ ಸಲವೂ ಅದೇ ನಮ್ಮ ತುಳುವಿನಲ್ಲಿ ಹೇಳುವಂಥ ಬಿಸಲೆಯನ್ನು ಇಟ್ಕೊಂಡು, ಅದೇ ಇದನ್ನು ಇಟ್ಕೊಂಡು, ಕೈಲನ್ನು ಇಟ್ಕೊಂಡು ಆ ಕೋಳಿ ಪದಾರ್ಥವನ್ನು ಮಾಡಿ, ಮೀನಿನ ಪದಾರ್ಥ ಮಾಡಿ, ಇರೆಗೆ ಕೋರಿದದ್ದು ಕಾರ್ ಬಣ್ಣಗ ಭಾರಿ ಇಷ್ಟಗತ್ತೆ ನೆ ತಿನ್ನಲೆ, ಇರೆಗೆ ಪುಲ್ಲು ಬಣ್ಣಗ ಭಾರಿ ಇಷ್ಟಗತ್ತೆ ನೆ ತಿನ್ನಲೆ, ಇರೆಗೆ ಪೀಲಿ ಗಂಡೆ ಬಣ್ಣ ಭಾರಿ ಇಷ್ಟತ್ತೆ ತಿನ್ನಲಿ. ಪುನಃ ಅವ್ರನ್ನ ಅರ್ಥ ಕೇಳೋದು, ಯಾಕೆ ನಿಮಗೆ ಇದರಲ್ಲೆಲ್ಲ ಇಷ್ಟೆಲ್ಲ ಪ್ರೀತಿ ಅಂತೇಳಿ. ಯಾಕೆಂತೇಳಿದ್ರೆ ನಾನು ನನ್ನ ಮನೆಯಲ್ಲಿ, ನನ್ನ ತಂದೆ ತಾಯಿಯಲ್ಲಿ ನಾನು ಕೊನೆಯ ಮಗ. ನನಗೆ ಸಿಗ್ತಿದ್ದದೇ ಇದೇ ಸಿಗ್ತಿದ್ದದು. ಬೇರೆ ಎಲ್ಲ ಒಳ್ಳೆ ತುಂಡುಗಳೆಲ್ಲ ಬೇರೆಯವರಿಗೆ ಹೋಗ್ತಿತ್ತು, ನನಗೆ ಸಿಗುವುದು ಇದೇ. ಆದ್ದರಿಂದ ಅದೇ ಪ್ರೀತಿ, ನೀವು ಕೂಡ ನನ್ನ ಸಹೋದರಿ ಅದೇ ಪ್ರೀತಿ ಅಂತ ಹೇಳ್ಕೊಂಡು ಅದನ್ನೇ ಹಾಕಿಕೊಂಡು ಕೊಟ್ಟರು. ಅದರದ್ದು ರುಚಿ ಎಷ್ಟು, ಅದರ ಪರಿಮಳ ಎಷ್ಟು ಅಂತೇಳಿ ಅದು ನನಗೆ ಗೊತ್ತು. ಒಂದು ವಾರ ಮತ್ತು ನನ್ನ ಕೈಯನ್ನು ನಾನು ಪರಿಮಳ ನೋಡ್ತಾ ಇರೋದು. ಅಷ್ಟು ಒಳ್ಳೆಯ ಒಂದು ತಿಂಡಿಗಳನ್ನೆಲ್ಲ ಹಾಕಿ ನನ್ನನ್ನೆಲ್ಲ ಭಾಳಷ್ಟು ಪ್ರೀತಿಯಿಂದ ಸ್ವಾಗತಿಸಿಕೊಂಡಿದ್ದವರು.